ಜೊತೆಗೆ ಸಿಟಿ ರವಿ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರಾಜ್ಯಪಾಲರು ಭಾಷಣವನ್ನ ಟೇಬಲ್ ಮಾಡಿ ಹೋಗಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ, ಕಾಂಗ್ರೆಸ್ನ ಮುಖಂಡರೆಲ್ಲರೂ ಕೂಡ ಅವ್ರನ್ನ ಭಾಷಣ ಓದ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ರು. ಸರ್, ರಾಜ್ಯಪಾಲರ ಭಾಷಣದ ಉದ್ದೇಶ ಏನ್ ಹೇಳಿ? ಸರ್ಕಾರದ ಕಾರ್ಯದ ಅವಲೋಕನ ಮತ್ತು ಕಾರ್ಯಯೋಜನೆಯ ಮುನ್ನೋಟವನ್ನ ತಿಳಿಸೋದಕ್ಕೆ ರಾಜ್ಯಪಾಲರ ಭಾಷಣವನ್ನ ಸದ್ಬಳಕೆ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಜ್ಯಪಾಲರ ಮೂಲಕ ಕೇಂದ್ರದ ವಿರುದ್ಧ ಅಪಪ್ರಚಾರ ಮಾಡೋದನ್ನ, ಸುಳ್ಳು ಹೇಳೋದನ್ನ, ತಪ್ಪು ಮಾಹಿತಿ ಕೊಡೋದಕ್ಕೆ ದುರ್ಬಳಕೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತು. ಹಾಗಾಗಿ ರಾಜ್ಯಪಾಲರು ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಭಾಷಣವನ್ನು ಮೊಟಕುಗೊಳಿಸಿ ತೆರಳಿದ್ದಾರೆ. ಸರ್ಕಾರ ಹೇಳ್ತಾ ಇರುವಂತದ್ದು, ಸಂವಿಧಾನದತ್ತವಾಗಿ ರಾಜ್ಯಪಾಲರು ಕ್ಯಾಬಿನೆಟ್ ಸಿದ್ಧಪಡಿಸಿದಂತ ಭಾಷಣ ಓದಲೇಬೇಕು, ಅದು ಅವರ ಕರ್ತವ್ಯ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ ಬಯಸ್ತೇನೆ, ನಾಳೆ ಯಾವುದೋ ಒಂದು ಜಿಲ್ಲಾ ಪಂಚಾಯಿತಿ, ಒಂದು ಮಹಾನಗರ ಪಾಲಿಕೆ ರಾಜ್ಯ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡುತ್ತೆ, ಅದಕ್ಕೆ ತನ್ನ ವೇದಿಕೆಯನ್ನ ದುರ್ಬಳಕೆ ಮಾಡ್ಕೊಳ್ಳುತ್ತೆ. ನೀವು ಸಹಿಸ್ಕೊಳ್ತೀರಾ? ವಿರೋಧಿಸ್ತಿರೋ ಇಲ್ವೋ? ಸರ್ಕಾರ ಕಾನೂನನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆಯಾ? ಸರ್ಕಾರ ಸಂವಿಧಾನದತ್ತವಾಗಿರ್ತಕ್ಕಂಥ ಅಧಿಕಾರವನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಿಂತ ದುರ್ಬಳಕೆ ಮಾಡ್ಕೊಳ್ಳೋದ್ರ ಕಡೆಗೆ ಹೆಜ್ಜೆ ಹಾಕಿದ್ರಿಂದ ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯೋದು ಸಂವಿಧಾನಾತ್ಮಕ ಪ್ರತಿನಿಧಿಯಾಗಿ ರಾಜ್ಯಪಾಲರ ಕರ್ತವ್ಯ ಇತ್ತು. ಅವರು ಆ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಸದನಕ್ಕೆ ಬರಲಿಲ್ಲ ಅಂತಂದ ಹೇಳಿದ್ರೆ ಕಾನೂನು ಹೋರಾಟಕ್ಕೂ ಕೂಡ ಸರ್ಕಾರ ಪ್ಲಾನ್ ಮಾಡಿತ್ತು. ಎ.ಜಿ. ಶಶಿಕಿರಣ್ ಶೆಟ್ಟಿ ಅವರನ್ನ ಡೆಲ್ಲಿಗೂ ಕೂಡ ಕಳಿಸಿತ್ತು. ಅಲ್ಲ, ಈ ಕಾನೂನು ಹೋರಾಟ ಸ್ವತಂತ್ರರಿದ್ದಾರೆ, ಕಾನೂನನ್ನ ಪಾಲಿಸೋದನ್ನ ಫಸ್ಟ್ ಕಲೀಲಿ. ಇವರ ಹಿರಿಯ ಪೊಲೀಸ್ ಅಧಿಕಾರಿಗಳ ಕಥೆ ಏನು? ಈ ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿರೋದು ಕಾನೂನುಬದ್ಧವೇ? ಅಂದ್ರೆ ರಾಜ್ಯಕ್ಕಾಗಿರೋ ಅನ್ಯಾಯಗಳನ್ನು ಕೂಡ ನಾವು ಪ್ರಶ್ನೆ ಮಾಡಬಾರ್ದ ಅನ್ನೋದು ಎಚ್ ಕೆ ಪಾಟೀಲ್ ರವರ ವಾದ. ನೋಡಿ, ಅನ್ಯಾಯ, ನ್ಯಾಯ, ಅನ್ಯಾಯ, ಯಾವ್ದು ಅನ್ಯಾಯ ಯಾವ್ದು ನ್ಯಾಯ ಅಂತ ಅವ್ರ ಮೂಗಿನ ನೇರಕ್ಕೆ ಇರೋದಿಲ್ಲ. ವಿಬಿಜಿ ರಾಮ್ಜಿ ಯೋಜನೆ ಅದು ಜನರನ್ನ ಎಂಪವರ್ ಮಾಡುವಂತ ಯೋಜನೆ, ಕೌಶಲ್ಯಕ್ಕೆ ಒತ್ತು ಕೊಡುವಂತ ಯೋಜನೆ, ಭ್ರಷ್ಟಾಚಾರವನ್ನ ತಡೆಯುವಂತ ಯೋಜನೆ. ಭ್ರಷ್ಟಾಚಾರವಾಗಿ ಸಮರ್ಥನೆ ಮಾಡ್ಕೊಳ್ಳೋರು ಅದನ್ನ ವಿರೋಧ ಮಾಡ್ಬಿಟ್ರೆ ಅದನ್ನ ಜನರ ವಿರೋಧ ಅಂತ ಅನ್ನಕ್ಕಾಗತ್ತಾ? ರಾಜಕೀಯ ಇಕ್ಕಟ್ಟು, ಸಾಂವಿಧಾನಿಕ ಬಿಕ್ಕಟ್ಟನ್ನ ಬಿಜೆಪಿ ಯಾವ ರೀತಿ ನೋಡ್ತಾ ಇದೆ? ಇದನ್ನ ರಾಜಕೀಯ ಇಕ್ಕಟ್ಟು ಕಾಂಗ್ರೆಸ್ ಒಳಗೆ ಇದೆ, ಸಂವಿಧಾನಾತ್ಮಕ ಬಿಕ್ಕಟ್ಟಿಲ್ಲ. ಸಂವಿಧಾನಾತ್ಮಕ ಬಿಕ್ಕಟ್ಟನ್ನ ನಿರ್ಮಾಣ ಮಾಡುವ ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಆದ್ರೆ ರಾಜಕೀಯ ಇಕ್ಕಟ್ಟಿಗೆ ಸಂವಿಧಾನದ ಬಿಕ್ಕಟ್ಟಿನ ಹೆಸರು ಕೊಡುವಂತ ಸೂಕ್ತ ಅಲ್ಲ. ಬಿಜೆಪಿ ಏನ್ ಮಾಡುತ್ತೆ ಸರ್ ಈಗ ಈ ವಿಚಾರದಲ್ಲಿ? ನಾವು 2.5 ವರ್ಷದ ಆಡಳಿತವನ್ನ ರಾಜ್ಯದ ಜನ ಹತ್ರದಿಂದ ನೋಡಿದ್ದಾರೆ. ಜನರ ಭಾವನೆ ಏನು ಅಂತ ಗೊತ್ತಿದೆ. ಜನರ ಭಾವನೆಗೆ ಕನ್ನಡಿ ಹಿಡಿಯೋ ಕೆಲಸವನ್ನ ವಿಧಾನ ಮಂಡಲದಲ್ಲಿ ಬಿಜೆಪಿ ಮಾಡುತ್ತೆ. ಇದಿಷ್ಟು ಸಿಟಿ ರವಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ಜೊತೆಗೆ ಸಿಟಿ ರವಿ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರಾಜ್ಯಪಾಲರು ಭಾಷಣವನ್ನ ಟೇಬಲ್ ಮಾಡಿ ಹೋಗಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ, ಕಾಂಗ್ರೆಸ್ನ ಮುಖಂಡರೆಲ್ಲರೂ ಕೂಡ ಅವ್ರನ್ನ ಭಾಷಣ ಓದ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ರು. ಸರ್, ರಾಜ್ಯಪಾಲರ ಭಾಷಣದ ಉದ್ದೇಶ ಏನ್ ಹೇಳಿ? ಸರ್ಕಾರದ ಕಾರ್ಯದ ಅವಲೋಕನ ಮತ್ತು ಕಾರ್ಯಯೋಜನೆಯ ಮುನ್ನೋಟವನ್ನ ತಿಳಿಸೋದಕ್ಕೆ ರಾಜ್ಯಪಾಲರ ಭಾಷಣವನ್ನ ಸದ್ಬಳಕೆ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಜ್ಯಪಾಲರ ಮೂಲಕ ಕೇಂದ್ರದ ವಿರುದ್ಧ ಅಪಪ್ರಚಾರ ಮಾಡೋದನ್ನ, ಸುಳ್ಳು ಹೇಳೋದನ್ನ, ತಪ್ಪು ಮಾಹಿತಿ ಕೊಡೋದಕ್ಕೆ ದುರ್ಬಳಕೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತು. ಹಾಗಾಗಿ ರಾಜ್ಯಪಾಲರು ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಭಾಷಣವನ್ನು ಮೊಟಕುಗೊಳಿಸಿ ತೆರಳಿದ್ದಾರೆ. ಸರ್ಕಾರ ಹೇಳ್ತಾ ಇರುವಂತದ್ದು, ಸಂವಿಧಾನದತ್ತವಾಗಿ ರಾಜ್ಯಪಾಲರು ಕ್ಯಾಬಿನೆಟ್ ಸಿದ್ಧಪಡಿಸಿದಂತ ಭಾಷಣ ಓದಲೇಬೇಕು, ಅದು ಅವರ ಕರ್ತವ್ಯ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ ಬಯಸ್ತೇನೆ, ನಾಳೆ ಯಾವುದೋ ಒಂದು ಜಿಲ್ಲಾ ಪಂಚಾಯಿತಿ, ಒಂದು ಮಹಾನಗರ ಪಾಲಿಕೆ ರಾಜ್ಯ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡುತ್ತೆ, ಅದಕ್ಕೆ ತನ್ನ ವೇದಿಕೆಯನ್ನ ದುರ್ಬಳಕೆ ಮಾಡ್ಕೊಳ್ಳುತ್ತೆ. ನೀವು ಸಹಿಸ್ಕೊಳ್ತೀರಾ? ವಿರೋಧಿಸ್ತಿರೋ ಇಲ್ವೋ? ಸರ್ಕಾರ ಕಾನೂನನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆಯಾ? ಸರ್ಕಾರ ಸಂವಿಧಾನದತ್ತವಾಗಿರ್ತಕ್ಕಂಥ ಅಧಿಕಾರವನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಿಂತ ದುರ್ಬಳಕೆ ಮಾಡ್ಕೊಳ್ಳೋದ್ರ ಕಡೆಗೆ ಹೆಜ್ಜೆ ಹಾಕಿದ್ರಿಂದ ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯೋದು ಸಂವಿಧಾನಾತ್ಮಕ ಪ್ರತಿನಿಧಿಯಾಗಿ ರಾಜ್ಯಪಾಲರ ಕರ್ತವ್ಯ ಇತ್ತು. ಅವರು ಆ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಸದನಕ್ಕೆ ಬರಲಿಲ್ಲ ಅಂತಂದ ಹೇಳಿದ್ರೆ ಕಾನೂನು ಹೋರಾಟಕ್ಕೂ ಕೂಡ ಸರ್ಕಾರ ಪ್ಲಾನ್ ಮಾಡಿತ್ತು. ಎ.ಜಿ. ಶಶಿಕಿರಣ್ ಶೆಟ್ಟಿ ಅವರನ್ನ ಡೆಲ್ಲಿಗೂ ಕೂಡ ಕಳಿಸಿತ್ತು. ಅಲ್ಲ, ಈ ಕಾನೂನು ಹೋರಾಟ ಸ್ವತಂತ್ರರಿದ್ದಾರೆ, ಕಾನೂನನ್ನ ಪಾಲಿಸೋದನ್ನ ಫಸ್ಟ್ ಕಲೀಲಿ. ಇವರ ಹಿರಿಯ ಪೊಲೀಸ್ ಅಧಿಕಾರಿಗಳ ಕಥೆ ಏನು? ಈ ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿರೋದು ಕಾನೂನುಬದ್ಧವೇ? ಅಂದ್ರೆ ರಾಜ್ಯಕ್ಕಾಗಿರೋ ಅನ್ಯಾಯಗಳನ್ನು ಕೂಡ ನಾವು ಪ್ರಶ್ನೆ ಮಾಡಬಾರ್ದ ಅನ್ನೋದು ಎಚ್ ಕೆ ಪಾಟೀಲ್ ರವರ ವಾದ.
ನೋಡಿ, ಅನ್ಯಾಯ ನ್ಯಾಯ ಅನ್ಯಾಯ ಯಾವುದು ಅನ್ಯಾಯ ಯಾವ್ದು ನ್ಯಾಯ ಅಂತ ಅವ್ರ ಮೂಗಿನ ನೇರಕ್ಕೆ ಇರೋದಿಲ್ಲ. ವಿಬಿಜಿ ರಾಮ್ಜಿ ಯೋಜನೆ ಅದು ಜನರನ್ನ ಎಂಪವರ್ ಮಾಡುವಂತ ಯೋಜನೆ, ಕೌಶಲ್ಯಕ್ಕೆ ಒತ್ತು ಕೊಡುವಂತ ಯೋಜನೆ, ಭ್ರಷ್ಟಾಚಾರವನ್ನ ತಡೆಯುವಂತ ಯೋಜನೆ. ಭ್ರಷ್ಟಾಚಾರವಾಗಿ ಸಮರ್ಥನೆ ಮಾಡ್ಕೊಳ್ಳೋರು ಅದನ್ನ ವಿರೋಧ ಮಾಡ್ಬಿಟ್ರೆ ಅದನ್ನ ಜನರ ವಿರೋಧ ಅಂತ ಅನ್ನಕ್ಕಾಗತ್ತಾ? ರಾಜಕೀಯ ಇಕ್ಕಟ್ಟು, ಸಾಂವಿಧಾನಿಕ ಬಿಕ್ಕಟ್ಟನ್ನ ಬಿಜೆಪಿ ಯಾವ ರೀತಿ ನೋಡ್ತಾ ಇದೆ ಇದನ್ನ? ರಾಜಕೀಯ ಇಕ್ಕಟ್ಟು ಕಾಂಗ್ರೆಸ್ ಒಳಗೆ ಇದೆ, ಸಂವಿಧಾನಾತ್ಮಕ ಬಿಕ್ಕಟ್ಟಿಲ್ಲ. ಸಂವಿಧಾನಾತ್ಮಕ ಬಿಕ್ಕಟ್ಟನ್ನ ನಿರ್ಮಾಣ ಮಾಡುವ ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಆದ್ರೆ ರಾಜಕೀಯ ಇಕ್ಕಟ್ಟಿಗೆ ಸಂವಿಧಾನದ ಬಿಕ್ಕಟ್ಟಿನ ಹೆಸರು ಕೊಡುವಂತ ಸೂಕ್ತ ಅಲ್ಲ. ಬಿಜೆಪಿ ಏನ್ ಮಾಡುತ್ತೆ ಸರ್ ಈಗ ಈ ವಿಚಾರದಲ್ಲಿ? ನಾವು 2.5 ವರ್ಷದ ಆಡಳಿತವನ್ನ ರಾಜ್ಯದ ಜನ ಹತ್ರದಿಂದ ನೋಡಿದ್ದಾರೆ. ಜನರ ಭಾವನೆ ಏನು ಅಂತ ಗೊತ್ತಿದೆ. ಜನರ ಭಾವನೆಗೆ ಕನ್ನಡಿ ಹಿಡಿಯೋ ಕೆಲಸವನ್ನ ವಿಧಾನಮಂಡಲದಲ್ಲಿ ಬಿಜೆಪಿ ಮಾಡುತ್ತೆ. ಇದಿಷ್ಟು ಸಿಟಿ ರವಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ಆರ್ ಕನ್ನಡ, ಬೆಂಗಳೂರು. ಜೊತೆಗೆ ಸಿಟಿ ರವಿ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರಾಜ್ಯಪಾಲರು ಭಾಷಣವನ್ನ ಟೇಬಲ್ ಮಾಡಿ ಹೋಗಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ, ಕಾಂಗ್ರೆಸ್ನ ಮುಖಂಡರೆಲ್ಲರೂ ಕೂಡ ಅವ್ರನ್ನ ಭಾಷಣ ಓದ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ರು ಸರ್. ರಾಜ್ಯಪಾಲರ ಭಾಷಣದ ಉದ್ದೇಶ ಏನ್ ಹೇಳಿ? ಸರ್ಕಾರದ ಕಾರ್ಯದ ಅವಲೋಕನ ಮತ್ತು ಕಾರ್ಯಯೋಜನೆಯ ಮುನ್ನೋಟವನ್ನ ತಿಳಿಸೋದಕ್ಕೆ ರಾಜ್ಯಪಾಲರ ಭಾಷಣವನ್ನ ಸದ್ಬಳಕೆ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಜ್ಯಪಾಲರ ಮೂಲಕ ಕೇಂದ್ರದ ವಿರುದ್ಧ ಅಪಪ್ರಚಾರ ಮಾಡೋದನ್ನ, ಸುಳ್ಳು ಹೇಳೋದನ್ನ, ತಪ್ಪು ಮಾಹಿತಿ ಕೊಡೋದಕ್ಕೆ ದುರ್ಬಳಕೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತು. ಹಾಗಾಗಿ ರಾಜ್ಯಪಾಲರು ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಭಾಷಣವನ್ನ ಮೊಟಕುಗೊಳಿಸಿ ತೆರಳಿದ್ದಾರೆ. ಸರ್ಕಾರ ಹೇಳ್ತಾ ಇರುವಂತದ್ದು, ಸಂವಿಧಾನದತ್ತವಾಗಿ ರಾಜ್ಯಪಾಲರು ಕ್ಯಾಬಿನೆಟ್ ಸಿದ್ಧಪಡಿಸಿದಂತ ಭಾಷಣ ಓದಲೇಬೇಕು, ಅದು ಅವರ ಕರ್ತವ್ಯ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ ಬಯಸ್ತೇನೆ, ನಾಳೆ ಯಾವುದೋ ಒಂದು ಜಿಲ್ಲಾ ಪಂಚಾಯತಿ, ಒಂದು ಮಹಾನಗರ ಪಾಲಿಕೆ ರಾಜ್ಯ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡುತ್ತೆ, ಅದಕ್ಕೆ ತನ್ನ ವೇದಿಕೆಯನ್ನ ದುರ್ಬಳಕೆ ಮಾಡ್ಕೊಳ್ಳುತ್ತೆ. ನೀವು ಸಹಿಸ್ಕೊಳ್ತೀರಾ? ವಿರೋಧಿಸ್ತಿರೋ ಇಲ್ವೋ? ಸರ್ಕಾರ ಕಾನೂನನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆಯಾ? ಸರ್ಕಾರ ಸಂವಿಧಾನದತ್ತವಾಗಿರ್ತಕ್ಕಂಥ ಅಧಿಕಾರವನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಿಂತ ದುರ್ಬಳಕೆ ಮಾಡ್ಕೊಳ್ಳೋದ್ರ ಕಡೆಗೆ ಹೆಜ್ಜೆ ಹಾಕಿದ್ರಿಂದ ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯೋದು ಸಂವಿಧಾನಾತ್ಮಕ ಪ್ರತಿನಿಧಿಯಾಗಿ ರಾಜ್ಯಪಾಲರ ಕರ್ತವ್ಯ ಇತ್ತು. ಅವರು ಆ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಸದನಕ್ಕೆ ಬರಲಿಲ್ಲ ಅಂತಂದ ಹೇಳಿದ್ರೆ ಕಾನೂನು ಹೋರಾಟಕ್ಕೂ ಕೂಡ ಸರ್ಕಾರ ಪ್ಲಾನ್ ಮಾಡಿತ್ತು. ಎ.ಜೆ. ಶಶಿಕಿರಣ್ ಶೆಟ್ಟಿ ಅವರನ್ನ ಡೆಲ್ಲಿಗೂ ಕೂಡ ಕಳಿಸಿತ್ತು. ಅಲ್ಲ, ಈ ಕಾನೂನು ಹೋರಾಟ ಸ್ವತಂತ್ರರಿದ್ದಾರೆ, ಕಾನೂನನ್ನ ಪಾಲಿಸೋದನ್ನ ಫಸ್ಟ್ ಕಲೀಲಿ. ಇವರ ಹಿರಿಯ ಪೊಲೀಸ್ ಅಧಿಕಾರಿಗಳ ಕತೆ ಏನು? ಈ ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿರೋದು ಕಾನೂನು ಬದ್ವೆ? ಅಂದ್ರೆ ರಾಜ್ಯಕ್ಕಾಗಿರೋ ಅನ್ಯಾಯಗಳನ್ನು ಕೂಡ ನಾವು ಪ್ರಶ್ನೆ ಮಾಡಬಾರ್ದ ಅನ್ನೋದು ಎಚ್ ಕೆ ಪಾಟೀಲ್ ರವರ ವಾದ. ನೋಡಿ, ಅನ್ಯಾಯ ನ್ಯಾಯ ಅನ್ಯಾಯ ಯಾವ್ದು ಅನ್ಯಾಯ ಯಾವ್ದು ನ್ಯಾಯ ಅಂತ ಅವ್ರ ಮೂಗಿನ ನೇರಕ್ಕೆ ಇರೋದಿಲ್ಲ. ವಿಬಿಜಿ ರಾಮ್ಜಿ ಯೋಜನೆ ಅದು ಜನರನ್ನ ಎಂಪವರ್ ಮಾಡುವಂತ ಯೋಜನೆ, ಕೌಶಲ್ಯಕ್ಕೆ ಒತ್ತು ಕೊಡುವಂತ ಯೋಜನೆ, ಭ್ರಷ್ಟಾಚಾರವನ್ನ ತಡೆಯುವಂತ ಯೋಜನೆ. ಭ್ರಷ್ಟಾಚಾರವಾಗಿ ಸಮರ್ಥನೆ ಮಾಡ್ಕೊಳ್ಳೋರು ಅದನ್ನ ವಿರೋಧ ಮಾಡ್ಬಿಟ್ರೆ ಅದನ್ನ ಜನರ ವಿರೋಧ ಅಂತ ಅನ್ನಕ್ಕಾಗತ್ತಾ? ರಾಜಕೀಯ ಇಕ್ಕಟ್ಟು, ಸಾಂವಿಧಾನಿಕ ಬಿಕ್ಕಟ್ಟನ್ನ ಬಿಜೆಪಿ ಯಾವ ರೀತಿ ನೋಡ್ತಾ ಇದೆ ಇದನ್ನ? ರಾಜಕೀಯ ಇಕ್ಕಟ್ಟು ಕಾಂಗ್ರೆಸ್ ಒಳಗೆ ಇದೆ, ಸಂವಿಧಾನಾತ್ಮಕ ಬಿಕ್ಕಟ್ಟಿಲ್ಲ. ಸಂವಿಧಾನಾತ್ಮಕ ಬಿಕ್ಕಟ್ಟನ್ನ ನಿರ್ಮಾಣ ಮಾಡುವ ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಆದ್ರೆ ರಾಜಕೀಯ ಇಕ್ಕಟ್ಟಿಗೆ ಸಂವಿಧಾನದ ಬಿಕ್ಕಟ್ಟಿನ ಹೆಸರು ಕೊಡುವಂತ ಸೂಕ್ತ ಅಲ್ಲ. ಬಿಜೆಪಿ ಏನ್ ಮಾಡುತ್ತೆ ಸರ್ ಈಗ ಈ ವಿಚಾರದಲ್ಲಿ? ನಾವು 2.5 ವರ್ಷದ ಆಡಳಿತವನ್ನ ರಾಜ್ಯದ ಜನ ಹತ್ರದಿಂದ ನೋಡಿದ್ದಾರೆ. ಜನರ ಭಾವನೆ ಏನು ಅಂತ ಗೊತ್ತಿದೆ. ಜನರ ಭಾವನೆಗೆ ಕನ್ನಡಿ ಹಿಡಿಯೋ ಕೆಲಸವನ್ನ ವಿಧಾನಮಂಡಲದಲ್ಲಿ ಬಿಜೆಪಿ ಮಾಡುತ್ತೆ. ಇದಿಷ್ಟು ಸಿಟಿ ರವಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ಆರ್ ಕನ್ನಡ, ಬೆಂಗಳೂರು.